ವಿಶ್ವ ಜಾನುಗೆ ಜಯಂತ್ನಿಂದ ಅಪಾಯ. ಲಕ್ಷ್ಮಿಗೆ ಗೊತ್ತಾಯ್ತು ಮಗಳು ಬದುಕಿರೋ ವಿಷಯ. ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರೋ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಒಂದು ಕಡೆ ಖುಷಿ ಮನೆ ಮಾಡಿದೆ. ಪ್ರೀತಿಸಿದವರೊಟ್ಟಿಗೆ ಮದುವೆಯಾಗಿದ್ದ ಲಕ್ಷ್ಮಿ ತವರಿನ ಸಂಬಂಧ ಕಡಿದುಕೊಳ್ಳುವಂತಾಗಿತ್ತು. ಮದುವೆಯಾಗಿ 30 ವರ್ಷ ಕಳೆದ್ರೂ ಕೂಡ ಲಕ್ಷ್ಮಿ ತವರಿನ ಕಡೆ ಮುಖ ಹಾಕಿರಲಿಲ್ಲ. ಆದ್ರೆ ಅತ್ತಿಗೆ ಲಲಿತಾ ಮಾತ್ರ ಲಕ್ಷ್ಮಿ ಜೊತೆಗೆ ಆಗಾಗ ಮಾತನಾಡುತ್ತಿದ್ದರು, ಕಷ್ಟ ಸುಖ ವಿಚಾರಿಸುತ್ತಿದ್ರು. ಹೇಗಾದ್ರೂ ಮಾಡಿ ಮತ್ತೆ ಲಕ್ಷ್ಮಿಯನ್ನ ತವರು ಮನೆಗೆ ಕರೆಸಿಕೊಳ್ಳಬೇಕು ಅನ್ನುವಷ್ಟರಲ್ಲಿ ಅವರು ಸಾವನ್ನಪ್ಪಿದ್ದರು. ಅತ್ತಿಗೆ ಕಾರ್ಯಕ್ಕೂ ಹೋಗಲು ಆಗ್ಲಿಲ್ಲ ಅಂತ ಲಕ್ಷ್ಮಿ ಕಣ್ಣೀರ್ ಹಾಕಿದ್ದರು. ಈಗ ಮತ್ತೆ ಲಕ್ಷ್ಮಿಗೆ ಕಳೆದುಕೊಂಡಿದ್ದ ತಂದೆಯ ಪ್ರೀತಿ ಮತ್ತೆ ಸಿಕ್ಕಿದೆ. ಆದರೆ ಜಾನು ಮತ್ತು ವಿಶ್ವ ಅಪಾಯದ ಸುಳಿಯಲ್ಲಿ ಸಿಲುಕಿದ್ದಾರೆ. ಸೊಸೆ ವೀಣಾ ಮುಖಾಂತರ ಲಕ್ಷ್ಮಿ ಹಾಗೂ ಶ್ರೀನಿವಾಸ್ ಷಷ್ಠಿ ಪೂರ್ತಿಗೆ ತಯಾರಿ ನಡೆಸಿದ್ದರು ಗೋವಿಂದೇಗೌಡರು. ಇದೇ ವೇಳೆ ತಂದೆ ಮಗಳು ಇಬ್ಬರು ಒಂದಾಗಿದ್ದಾರೆ. ಇನ್ನು ಲಲಿತಾ ಲಕ್ಷ್ಮಿಗೆ ತನ್ನ ಮಗಳು ಜಾಹ್ನವಿ ಬದುಕಿದ್ದಾಳೆ ಅನ್ನೋ ಸತ್ಯ ಹೇಳಬೇಕು, ಆಕೆಯನ್ನ ಅವರಿಗೆ ಒಪ್ಪಿಸಬೇಕು ಅನ್ನೋ ಆಸೆ ಹೊಂದಿದ್ದರು. ಆದರೆ ದುಷ್ಟ ಬುದ್ಧಿ ಹೊಂದಿರೋ ಜಯಂತ್ ಲಲಿತಾರ ಸಾವಿಗೆ ಕಾರಣವಾಗಿದ್ದ. ಈಗ ಮತ್ತೆ ಜಾನು ನನಗೆ ಬೇಕೇ ಬೇಕು ಅನ್ನೋ ಸ್ವಾರ್ಥ ಮನಸ್ಥಿತಿ ಹೊಂದಿದ್ದು ವಿಶ್ವನ ಪ್ರಾಣಕ್ಕೆ ಸಂಚಕಾರ ತಂದಿದ್ದಾನೆ. ಈಗಾಗಲೇ ಜಾನು ಹಾಗೂ ವಿಶ್ವನ ಹಿಂದೆ ತನ್ನ ರೌಡಿಗಳನ್ನ ಬಿಟ್ಟು ಅಪಾಯ ತಂದೊಡ್ಡಿದ್ದಾನೆ. ಹೌದು, ವಿಶ್ವನ ಮೊಬೈಲ್ ನಂಬರ್ ಲೊಕೇಶನ್ ಟ್ರೇಸ್ ಮಾಡಿಸಿದ್ದಾನೆ ಜಯಂತ್. ಎಲ್ಲರೂ ತುಮಕೂರಿನಲ್ಲಿರೋದು ಗೊತ್ತಾಗಿದೆ. ಜಾನು ಹಾಗೂ ವಿಶ್ವ ಸಂಚರಿಸುತ್ತಿರೋ ಕಾರ್ ನಂಬರ್ ರೌಡಿಗಳಿಗೆ ಕೊಟ್ಟಿದ್ದು, ಯಾವುದೇ ಕಾರಣಕ್ಕೂ ಅದು ಟೋಲ್ ದಾಟಿ ಹೋಗಬಾರ್ದು ಅಂತ ತಾಕೀತ್ ಮಾಡಿದ್ದಾನೆ. ಇನ್ನು ಎಲ್ಲ ಸರಿ ಹೋಯ್ತು ಅಂತ ಖುಷಿಯಲ್ಲಿದ್ದ ವಿಶ್ವ ಜಾನುಗೆ ರೌಡಿಗಳು ಅಡ್ಡಗಟ್ಟಿದ್ದಾರೆ. ಆಗಲೊಂದು ಫೈಟಿಂಗ್ ಸೀಕ್ವೆನ್ಸ್ ನಡೆದಿದೆ. ವಿಶ್ವನಿಗೆ ರೌಡಿಗಳು ಸರಿಯಾಗಿಯೇ ಹೊಡೆದಿದ್ದಾರೆ. ಆಗ ಕೆರಳಿದ ಜಾನು ರೌಡಿಗಳ ಹೆಡೆಮುರಿ ಕಟ್ಟಲು ವಿಶ್ವನಿಗೆ ಸಾಥ್ ನೀಡಿದ್ದಾಳೆ. ಈ ಪ್ರೋಮೋ ಪ್ರಸಾರ ಆಗಿರೋದು ಸಾಕಷ್ಟು ಇಂಟ್ರೆಸ್ಟಿಂಗ್ ಕ್ರಿಯೇಟ್ ಮಾಡಿದೆ ಸೀರಿಯಲ್. ಲಕ್ಷ್ಮಿಗೆ ತನ್ನ ಮಗಳು ಜಾನು ಬದುಕಿರೋ ವಿಚಾರ ತಿಳಿದಿಲ್ಲ. ತಂದೆ ಗೋವಿಂದೇಗೌಡರು ವಿಶ್ವ ನಿನ್ನ ಮಗಳನ್ನ ಕರೆದುಕೊಂಡು ಬರ್ತಿದ್ದಾನೆ ಅಂತ ಮಾತ್ರ ಹೇಳಿದ್ದಾರೆ. ಆದರೆ ಯಾವ ಮಗಳನ್ನ ಅನ್ನೋದು ಆಕೆ ತಿಳಿದಿಲ್ಲ. ಜಯಂತ್ಗೂ ಅಷ್ಟೇ. ಜಾನು ವಿಶ್ವನಿಗೆ ಸ್ವಂತ ಅತ್ತೆಯ ಮಗಳ ಆಗ್ಬೇಕನ್ನೋದು ಗೊತ್ತಿಲ್ಲ. ಜಯಂತ್ ತುಂಬಾ ಒಳ್ಳೆ ವ್ಯಕ್ತಿ ಅಂತ ಮನೆಯವರು ನಂಬಿದ್ದಾರೆ. ಲಲಿತಾ ಸಾಯಿಸಿದ್ದು ಜಯಂತ್ ಅಂತ ಸಂತೋಷ್ಗೆ ಗೊತ್ತಿದ್ದರೂ ಹಣಕ್ಕಾಗಿ ಆತ ಆ ವಿಚಾರವನ್ನ ಬಾಯ್ಬಿಟ್ಟಿಲ್ಲ. ಜಾನು ವಿಶ್ವ ಆ ದುಷ್ಟನಿಂದ ಬಚಾವಾಗಿ ಬಂದು ಜಯಂತ್ ಅಸಲಿ ಮುಖ ಬಯಲು ಮಾಡೋದು ಪಕ್ಕಾ ಅಂತಿದ್ದಾರೆ ವೀಕ್ಷಕರು. ಮುಂದೆ ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.